ಭರತ್, ಚಂದ್ರು ಸರ್, ಪಳ್ಳಿ ಸರ್, ಎಲ್ರು ಬನ್ನಿ. ನಂಗೆ ಈಗ ಆಲ್ರೆಡಿ ಹೇಳ್ತಾ ಇದೆ, ಈ ಸಿನಿಮಾ ಟೈಟಲ್ ಅಂದ್ರೆ ರವಿ ಸರ್ ಅಂದ್ರೆ ಈ ಸಿನಿಮಾ ಟೈಟಲ್ ಅಂತ. ನಾನಂತೂ ಬಹಳ ಕ್ಯೂರಿಯಸ್ ಆಗಿದ್ದೀನಿ. ಎಲ್ಲರ ಮುಂದೆ ಇವತ್ತು ಈ ಸಿನಿಮಾ ಟೈಟಲ್ ರಿವೀಲ್ ಆಗ್ತಾ ಇದೆ. ಸರ್, ನಿಮ್ಮ ಕೈಲೇ ರಿವೀಲ್ ಮಾಡಿಸ್ಬೇಕು ಅನ್ನೋದು ಸಿನಿಮಾ ತಂಡದ ದೊಡ್ಡ ಆಶಯ ಆಗಿತ್ತು. ಹೌದು 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 ಹೌದು. ಒಂದ್ ನಿಮಿಷ ಮೊಬೈಲ್ ಕೆಳಗಿಡಿಸಿ. ಒಂದ್ ನಿಮಿಷ. ಓಕೆ, ರೆಡಿ. ಹಾ ಸರ್. ಒಂದೇ ಮಾತಲ್ಲಿ ಹೇಳುವುದಾದರೆ ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ. ಪ್ಯಾರ್ ಅನ್ನುವಂತ ಟೈಟಲ್ ಇಟ್ಕೊಂಡು ಬಹಳ ಒಂದು ಭಾವನಾತ್ಮಕ ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ದಾರೆ. 70% ಸಿನಿಮಾ ಶೂಟಿಂಗ್ ಮುಗಿಸಿದ್ದಾರೆ ಕೂಡ. ಸರ್, ಈಗ ನಮ್ಗೆಲ್ರಿಗೂ ಮತ್ತೊಂದು ಕಾತರ ಇರೋದು, ಓಕೆ, ಒಂದು ಫೋಟೋ ಟೈಟಲ್ ಜೊತೆ ಒಂದು ಫೋಟೋ ಆಪರ್ಚುನಿಟಿ. ಎಲ್ರಿಗೂ ನಮಸ್ಕಾರ. ಈಗ ನಾನು ಸಿನಿಮಾಟೋಗ್ರಾಫರ್ ಕೆಲಸ ಸ್ಟಾರ್ಟ್ ಮಾಡಿ 20 ವರ್ಷ ಆಯಿತು. ಈ 2025ಗೆ 2005 7 o'clock ಸಿನಿಮಾದಿಂದ ಸ್ಟಾರ್ಟ್ ಮಾಡಿದ್ದು. ಸವಿಸೆ ನೆನಪು, ಮೊಗ್ಗಿನ ಮನಸ್ಸು, ತಾಜ್ ಮಹಲ್ ಸಿನಿಮಾಗಳಲ್ಲಿ ಕಲರ್ಫುಲ್ ಚಂದ್ರು ಅಂತಾನೆ ಕರಿತಾ ಇದ್ರು. ಅದಾದ್ಮೇಲೆ ಒಂದಷ್ಟು ಆಕ್ಷನ್ ಸಿನಿಮಾಗಳ ಕಡೆ, ಸ್ವಲ್ಪ ಮಾಸ್ ಸಿನಿಮಾಗಳು ತುಂಬ ಆಗಿತ್ತು. ಈಗ ಮತ್ತೆ ಎಗೈನ್ ಈ ಪ್ಯಾರ್ ಅನ್ನೋ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ತುಂಬ ಕಲರ್ಫುಲ್ ಆಗಿ ಶೂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಆಗಿರೋದು ನಮ್ಮ ನಿರ್ಮಾಪಕರು ನಾಗಶ್ರೀ ಮೇಡಮ್. ಸಿನಿಮಾಗೆ ಯಾವುದೇ ಕೊರತೆಗಳಿಲ್ಲದೆ, ಏನು ಕೇಳಿದ್ರೆ ಯಾವುದಕ್ಕೂ ನೋ ಅನ್ನೋ ಒಂದು ಆನ್ಸರೇ ಇಲ್ಲ ಅವ್ರ ಕಡೆಯಿಂದ. ಹಂಗಾಗಿ ತುಂಬ ರಿಚ್ ಆಗಿ ಬರ್ತಾ ಇದೆ. ಒಳ್ಳೊಳ್ಳೆ ಲೊಕೇಶನ್ಸ್ ಶೂಟ್ ಮಾಡಿದ್ದೀವಿ. ಮತ್ತೆ ನಮ್ಮ ಡೈರೆಕ್ಟ್ರು ಒಂದು ಎಮೋಷ್ನಲ್ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಂದರೆ ಕಥೆನೇ ಹಂಗಿದೆ. ಸಿನಿಮಾಟೋಗ್ರಫಿ ತುಂಬ ಸ್ಕೋಪ್ ಇದೆ. ಕಾಶ್ಮೀರಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ದೀವಿ. ಮತ್ತು ಜೈಸಲ್ಮೇರಲ್ಲಿ, ರಾಜಸ್ಥಾನಲ್ಲಿ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ಚಿಕ್ಕಮಂಗ್ಳೂರಲ್ಲಿ ಕತೆ ಒಂದಷ್ಟು ಫ್ಲೋ ಆಗುತ್ತೆ. ಆಮೇಲೆ ಒಂದು ಅಂಡರ್ ವಾಟರ್ ಸೀಕ್ವೆನ್ಸು ಅಂಡಮಾನಲ್ಲಿ ಶೂಟ್ ಮಾಡಿದ್ದೀವಿ. ಹಾಗಾಗಿ ವಿಜುವಲಿ ಡೆಫಿನೆಟಾಗಿ ಒಂದು ಟ್ರೀಟ್ ಆಗಿರುತ್ತೆ ಈ ಸಿನಿಮಾ. ಮತ್ತು ರವಿ ಸರ್ ಜೊತೆಯಲ್ಲಿ ನಂದು 2ನೇ ಸಿನಿಮಾ, ಪಡ್ಡೆವರಿ ಸಿನಿಮಾದಲ್ಲಿ ಮಾಡಿದ್ದೆ ರವಿ ಸರ್ ಜೊತೆಯಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಡೆಫಿನೆಟಾಗಿ ಜೊತೆಗೆ ಮ್ಯೂಸಿಕ್, ಈ ಸಿನಿಮಾ ಜೀವನೇ ಒಂದು ಸಂಗೀತ ಆಗಿದೆ. ಡೆಫಿನೆಟಾಗಿ ಒಂದು ಒಳ್ಳೆ ಮ್ಯೂಸಿಕಲ್ ಲವ್ ಸ್ಟೋರಿ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸರ್. ಮ್ಯೂಸಿಕ್ ಬಗ್ಗೆ ಸರ್ ಪೀಠಿಕೆ ಹಾಕಿದ್ಮೇಲೆ ಲಾಸ್ಟ್ ಬಟ್ ಒನ್, ಓಕೆ, ನಮ್ಮ ನಿರ್ಮಾಪಕರು ನಿರ್ದೇಶಕರಾಗಬೇಕು ಅನ್ನೋ ಕನಸು ಹೊತ್ತು ಬಂದವರು ಇವತ್ತು ನಿರ್ಮಾಣದ ಜವಾಬ್ದಾರಿ ತಗೊಂಡು ಫಸ್ಟ್ ಸಿನಿಮಾ ಅನ್ನೋ ಕೆಲಸ ಕಲಿಬೇಕು, ಎಲ್ಲ ಆಯಾಮಗಳಲ್ಲೂ ಕೆಲಸ ಮಾಡಬೇಕು ಅಂತ ಒಂದು ವಿಷನ್ ಇಟ್ಕೊಂಡು ಬಂದಿದ್ದೀರ. ಮೊದಲ ಸಿನಿಮಾ ನಿರ್ಮಾಣ, ದೊಡ್ಡ ಜವಾಬ್ದಾರಿ, ಅದರಲ್ಲೂ ರವಿ ಸರ್ ಇರುವಂತ ಸಿನಿಮಾ, ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ, ಮಾಧ್ಯಮ ಹಿತೈಷಿಗಳಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಮತ್ತೆ ಧನ್ಯವಾದಗಳು. ರವಿ ಸರ್ ನಮ್ಮ ಮೂವಿಯಲ್ಲೇ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೇ ನಮಗೆ ದೊಡ್ಡ ಸಂತೋಷ. ಯಾಕಂದ್ರೆ ರವಿ ಸರ್ ಒಪ್ಕೊಂಡು, ಈಗ ಪ್ಯಾರ್ ಅಂತ ಹೇಳ್ಬಿಟ್ಟು ಮೇಡಮ್ ಅವಾಗಲೇ ಹೇಳಿದ್ರು ರವಿ ಸರ್ಗೆನೆ ಆಕ್ಟ್ ಆಗಿದೆ ಟೈಟಲ್ ಅಂತ ಹೇಳ್ಬಿಟ್ಟು. ಹಾಗಾಗಿ ರವಿ ಸರ್ ಅಂದ್ರೆ ನಾವು ಕತೆ ನಿರ್ದೇಶಕರು ಏನು ಸುಪ್ರೀತ್ ಸರ್ ಕತೆ ಮಾಡ್ಬೇಕಾದ್ರೆ ಪಾತ್ರ ರವಿ ಸರ್ ಅಂತಾನೆ ಅನ್ಕೊಂಡೆ ಮೈಂಡಲ್ಲಿ ಇದ್ದಿದ್ದು. ಸೊ ಕೊನೆ ತನಕನೂ ರವಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಇದು ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ. ಯಾಕಂದ್ರೆ ಅದು ಎಷ್ಟು ಹೇಳೋದು ಕಡಿಮೆನೆ, ಆ ಪಾತ್ರ ಆಗಿದೆ ರವಿ ಸರ್ದು. ಮತ್ತೆ ರವಿ ಸರ್ರೇ ಅದು ಕರೆಕ್ಟಾಗಿ ಸೂಕ್ತ, ಆ ತರ ಇದೆ ಅದು ಪಾತ್ರ. ನಾನು ಆಕ್ಚುಲಿ ಡೈರೆಕ್ಷನ್ ಮಾಡ್ಬೇಕಂತ ಹೇಳಿ ಬಂದಿದ್ದು ಇಂಡಸ್ಟ್ರಿಗೆ. ಕತೆ ಎಲ್ಲ ಚೆನ್ನಾಗಿರೋದು ನೋಡ್ಬಿಟ್ಟು ಪ್ರೊಡ್ಯೂಸರ್ ಆಗಿದ್ದೀನಿ. ಮತ್ತೆ ಕತೆಗೆ ಏನ್ ಬೇಕೋ ಅದೆಲ್ಲ
ಚಿತ್ರೀಕರಣದಲ್ಲಿ ಯಾವುದಕ್ಕೂ ಏನೂ ಕೊರತೆ ಇಲ್ಲನೆ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದೀವಿ. ಇಡೀ ಕುಟುಂಬ ಸಮೇತ ಥಿಯೇಟರ್ ಬಂದು ನೋಡೋಂಥ ಸಿನಿಮಾ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸಿನಿಮಾ ಮೂಲಕ ನಿಮಗೂ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಈಗ ರಶಿಕಾ ಅವ್ರ ಬಗ್ಗೆ ಹೇಳೋದಾದ್ರೆ ಮನದ ಕಡಲು ಸಿನಿಮಾ, ಭಟ್ರು ನಿರ್ದೇಶನ ಅಂದ್ರೆ ಭಟ್ರ ಗರಡಿ ಸಿನಿಮಾ, ಭಟ್ರ ಟೀಮ್ ಸಿನಿಮಾ ಪ್ರಮೋಷನ್ ಬಿಸಿಲಿ ಇದ್ದೀರಾ. ಜೊತೆಗೆ ಪ್ಯಾರ್ ಫಸ್ಟ್ ಲುಕ್ ಪೋಸ್ಟರ್ ರಿವೀಲ್ ಆಗಿದೆ. ಏನ್ ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ. ಈ ಜರ್ನಿ ಬಗ್ಗೆ ಹೇಳಬೇಕು ಅಂತಂದ್ರೆ ಜರ್ನಿ ಸ್ಟಾರ್ಟ್ ಆಗಿದ್ದು ಇದೇ ಸ್ಟೇಜಿಂದ. ಈಗ ಒಂದು ಇವೆಂಟ್ ಇತ್ತು, ಇಲ್ಲಿ ಮ್ಯಾಮ್ ನನ್ನ ನೋಡಿ ನನಗೆ ಕಾಲ್ ಮಾಡಿದ್ರು. ದೇರ್ ವಾಸ್ ನೋ ಆಡಿಷನ್. ತುಂಬಾ ಆಡಿಷನ್ಸ್ ಎಲ್ಲ ತಗೋತಾ ಇದ್ರು. ಆಡಿಷನ್ಸ್ ಎಲ್ಲ ತಗೊಂಡಾದ್ಮೇಲೂ ಕೂಡ ನಾನು ಮೀಟಿಂಗ್ ಹೋಗಿದ್ದೀನಿ, ಅಟೆಂಡ್ ಮಾಡಿದ್ದೀನಿ. ಇಟ್ ವಾಸ್ ಲೈಕ್ ಓಕೆ, ಈ ಹುಡುಗಿ ಸೆಲೆಕ್ಟ್ ಆಗಿದ್ದಾರೆ. ದೇರ್ ವಾಸ್ ನೋ ಆಡಿಷನ್. ಇವಳು ಹೇಗೆ ಆಕ್ಟ್ ಮಾಡ್ತಾರೆ ಅನ್ನೋದು ಅವ್ರು ಯಾರಿಗೂ ಗೊತ್ತಿರಲಿಲ್ಲ. ದೇ ವರ್ ಲೈಕ್ ಸೋ ಕಾನ್ಫಿಡೆಂಟ್. ಓಕೆ, ನೀನು ಮಾಡಮ್ಮ, ನೀನು ಮಾಡ್ತೀಯ, ವಿಲ್ ಡೂ ಇಟ್ ಅನ್ನೋ. ನಮ್ಮ ಡೇ ಒನ್ ನಮ್ಮ ಡೈರೆಕ್ಟರ್ ಆಗಿರಲಿ, ಪ್ರೊಡ್ಯೂಸರ್ ಆಗಿರಲಿ, ಆ ಸಪೋರ್ಟ್ ಇದೆಯಲ್ಲ, ಇಟ್ಸ್ ಅ ಸಪೋರ್ಟ್ ಸಿಸ್ಟಮ್. ಈಗ ಮಕ್ಕಳು ಹೇಳ್ದಲೇನೆ ಅರ್ಥ ಮಾಡ್ಕೊಂಡು ಏನೋ ತಂದ್ಕೊಡ್ತಾರೆ ಅಲ್ಲ, ಆ ಥರ ಇತ್ತು. ಎಸ್ಪೆಷಲಿ ನಾಗಶ್ರೀ ಮ್ಯಾಮ್, ನಾವು ಹೇಳ್ತಾನೆ ಇರಲಿಲ್ಲ, ಏನೋ ಎಕ್ಸ್ಪ್ರೆಸ್ ಕೂಡ ಮಾಡ್ಕೋತಾ ಇರಲಿಲ್ಲ. ಎಲ್ಲ ನಾವು ಹೇಳೋ ಮುಂಚೆನೆ ನಮ್ಗೆ ಏನೇನು ಬೇಕು ಅಂತ ನೋಡಿ ಎಲ್ಲ ತಂದ್ಕೊಡ್ತಾ ಇರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ರವಿ ಸರ್ ಅಂದ್ರೆ ಇಟ್ಸ್ ಅನ್ ಎಮೋಷನ್. ನಾನು ಅವ್ರ ಪಕ್ಕ ಕುತ್ಕೊಂಡಿದ್ದೀನಿ, ಐಮ್ ಜಸ್ಟ್ ಶಿವರಿಂಗ್. ನಂಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಎಮೋಷನಲ್. ಆ ಪೋಸ್ಟರ್ ಕೂಡ ನೋಡಿದ ತಕ್ಷಣನೇ ಅಷ್ಟೇ ಐ ವಾಸ್ ಲೈಕ್ ಅಳಲ್ ನನ್ ಬಾಕಿ ಇತ್ತು. ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ. ಐ ಥಿಂಕ್ ನನ್ನ ಡ್ರೀಮ್ ಅದು ಇವತ್ತು ಫುಲ್ಫಿಲ್ ಆಗಿದೆ. ಥ್ಯಾಂಕ್ಸ್ ಟು ಪ್ಯಾರ್, ನನ್ನ ಟೀಮ್ಗೆ ಆ್ಯಂಡ್ ಸುಪ್ರೀತ್ ಸರ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಯಾವತ್ತೂ ಗ್ರೇಟ್ಫುಲ್ ಆಗಿರ್ತೀನಿ ಆ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮಗೂ ಕೂಡ. ಭರತ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್, ಮೀಡಿಯಾ, ಸೋಷಿಯಲ್ ಹಾರ್ಟ್ಲಿ ವೆಲ್ಕಮ್. ಫಸ್ಟ್ ಆಫ್ ಆಲ್ ನಾನು ನಮ್ಮ ಪ್ರೊಡ್ಯೂಸರ್ ನಾಗಶ್ರೀ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ಹೀರೋ ಹೋಗ್ಬೇಕಂತ ತುಂಬ ಕನ್ಸು ಕಂಡ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ತಿದ್ದೆ. ಮ್ಯಾಮೇ ನನ್ನ ಫೈನಲೈಸ್ ಮಾಡಿ ಹೀರೋ ಅಂತ ಹೇಳಿದ್ದು. ತುಂಬ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮ್ಯಾಮ್. ಆ್ಯಂಡ್ ಡೈರೆಕ್ಟರ್ ಸುಪ್ರೀತ್ ಸರ್ ನಂದು ಡೇ ಒನ್ನಿಂದ ನನ್ನ ಜೊತೆನೆ ವರ್ಕ್ಶಾಪ್ ಮಾಡಿ ಪ್ರತಿಯೊಂದು ನನ್ನ ಜೊತೆ ಫೈಟ್ ಕ್ಲಾಸಿಂದ ಹಿಡಿದು ಡ್ಯಾನ್ಸ್ ಕ್ಲಾಸಿಂದ ಹಿಡಿದು ಪ್ರತಿಯೊಂದು ಗೈಡೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಾವು ತುಂಬ ವರ್ಕ್ಶಾಪ್ ಮಾಡಿ ಆಲ್ಮೋಸ್ಟ್ ಒಂದು 6-7 months ಮೂವಿ ಬಿಫೋರ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾನು ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದೆ, ಬಟ್ ಮೂವಿಗೋಸ್ಕರನೇ 6-7 months ಸ್ಟಾರ್ಟ್ ಆಗಿದ್ದ ಮುಂಚೆ ನಾವು ಪ್ರಿಪೇರ್ ಆಗಿದ್ದೀವಿ. ಸೊ ನನ್ನ ಬೆಳಗ್ಗೆಯಿಂದ ಸಾಯಂಕಾಲ ಈವ್ನಿಂಗ್ ತನಕ ಆಲ್ಮೋಸ್ಟ್ ವೀಕ್ಲಿ 4 times ಸಿಗ್ತಿದ್ರು ಪ್ರಿಪ್ರೇಷನ್ ಇದಕ್ಕೋಸ್ಕರ. ಆ್ಯಂಡ್ ಥ್ಯಾಂಕ್ ಯು ಸರ್. ರವಿ ಸರ್ ಪಕ್ಕದಲ್ಲಿ ಇಟ್ಕೊಂಡು ನನಗೆ ಗೆಟಿಂಗ್ ವೆರಿ ನರ್ವಸ್. ನೀವಿಲ್ಲದೆ ಆಗಲ್ಲ, ಅದು ಎಕ್ಸ್ಪೆಕ್ಟೆಡ್. ಅದು ಪ್ಯಾರ್ ಅನ್ನೋ ಮೂವಿಗೆ ಒಂದು ಕಡೆ ಬಂದಿದೆ ರವಿ ಸರ್ ಬಂದಾದ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೊಂದು ಜಸ್ಟಿಫಿಕೇಶನ್, ಟೈಟಲ್ಗೆ ಜಸ್ಟಿಫಿಕೇಶನ್ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಎಕ್ಸೆಪ್ಟ್ ರವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಅನ್ ಹಾನರ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಪಲಿನಿ ಸರ್, ಮ್ಯೂಸಿಕ್ ಇಸ್ ಫ್ಯಾಂಟಾಸ್ಟಿಕ್. ಪ್ರತಿಯೊಬ್ರು ಇವಾಗ ಕೇಳಿಸ್ಕೊಂಡು ಆಗ್ಲೇ ಲವಲ್ ಬಿದ್ದಿದ್ದಾರೆ. ನಾವು ಆಲ್ ಸಾಂಗ್ಸ್ ಮಾಡಿರೋ ಮ್ಯೂಸಿಕ್ ಅದು ಇಟ್ಸ್ ಅ ಮ್ಯಾಜಿಕ್. ಐ ಥಿಂಕ್ ಇಟ್ ವಿಲ್ ರೀರೈಟ್ ಅ ಹಿಸ್ಟ್ರಿ ಇನ್ ಮ್ಯೂಸಿಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್. ಬಿಹೈಂಡ್ ದ ಕ್ಯಾಮ್ರಾ ಫೇಸ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಇದು ಮಾಡಬೇಕು ಅಂತ ಟಿಪ್ಸ್ ಪ್ರತಿಯೊಂದು ಕೊಟ್ಟು ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಶ್ರೀನಿವಾಸ ಲೈಟಿಂಗ್ ಡಿಪಾರ್ಟ್ಮೆಂಟ್, ಆಮೇಲೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆನಂದನ, ತುಂಬ ಥ್ಯಾಂಕ್ಸ್ ನಿಮ್ಮ ಎಫರ್ಟ್ ಇದಕ್ಕೆಲ್ಲ. ನಮ್ದು ಮೂವಿ ಪ್ರೊಸೆಸ್ ಜರ್ನಿ ಸ್ಟಾರ್ಟ್ ಆಗಿದ್ದು ಫಸ್ಟ್ ಕಾಶ್ಮೀರ್, ರಾಜಸ್ಥಾನ್, ಆಮೇಲೆ ಚಿಕ್ಕಮಗಳೂರಲ್ಲಿ ಶೂಟ್ ಮಾಡ್ತಾ ಇದ್ವಿ. ಸ್ಟಾರ್ಟಿಂಗ್ ನಾರ್ಮಲ್ ಅನ್ಸ್ತಿತ್ತು, ಬಟ್ ಮೂವಿ ಹೋಗ್ತಾ ಹೋಗ್ತಾ ಈ ತರ ಒಂದು ಮೂವಿ ನನ್ಗೆ ಹೆಂಗ್ ಬಂತು ಅನ್ಸಕ್ ಸ್ಟಾರ್ಟ್ ಆಯ್ತು. ಬಟ್ ನಾನು ತುಂಬಾ ಲಕ್ ಅನ್ಕೊಂಡು ಫೀಲ್ ಮಾಡ್ತಿದ್ದೆ. ಬಟ್ ಈ ತರ ಮೂವಿ ಅದು ನಂದೇನು ಇಲ್ದೇನೆ ಈ ತರ ಒಂದು ಮೂವಿ ಮಾಡೋದೇ ಒಂದು ತುಂಬಾ ಖುಷಿ ಆಗ್ತಿತ್ತು. ಬಟ್ ನಂಗೆ ಇನ್ನೂ ಶಾಕ್ ಅಲ್ಲಿದೆ ಈ ತರ ಒಂದು ಮೂವಿ ನಾನೇ ಹೀರೋ ಆಗಿ ಮಾಡ್ತಾ ಇದ್ದೀನಿ ಅಂತ. ಬಿಕಾಸ್ ಅಷ್ಟು ತುಂಬಾ ಚೆನ್ನಾಗಿ ತೆಗಿತಾರೆ ಸುಪ್ರೀತ್ ಸರ್. ಅವರು ನನಗೆ
ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲಿ ಏನ್ ಎಲ್ಲ ಮಾಡಿದ್ರು ಎಲ್ಲಾನು ಸೇಮ್, ಅದಕ್ಕಿಂತ ಇನ್ನೂ ಜಾಸ್ತಿನೇ ಮೀರಿದೆ. ಎಕ್ಸ್ಪೆಕ್ಟೇಷನ್ ನಂದು ಕ್ರಾಸ್ ಆಗಿ ಹೋಗಿದೆ. ಥ್ಯಾಂಕ್ ಯು ಸುಪ್ರೀತ್ ಸರ್. ಅದೇ ನಾನು ಅನ್ಕೋತಿದ್ದೆ ಮೋಸ್ಟ್ಲಿ ಗಾಡ್ಸ್ ಬ್ಲೆಸ್ಸಿಂಗ್ ಇರ್ಬೋದು ಈ ತರ ನನ್ಗೆ ಮೂವಿ ಸಿಕ್ಕಿದೆ ಅಂತ. ಬಟ್ ಅವಾಗ ನನಗೆ ಗೊತ್ತಾಗಿದ್ದು ಅದು ನಮ್ಮ ಅಪ್ಪ ಅಮ್ಮ ಮಾಡಿರೋ ಅವ್ರದ್ದು ಪುಣ್ಯ, ಐ ಮೀನ್ ಅವ್ರು ಮಾಡಿರೋ ಗುಡ್ ಡೀಡ್ಸ್ ಇಂದ ನನಗೆ ಈ ತರ ಒಂದು ಬ್ಲೆಸ್ಸಿಂಗ್ ಸಿಕ್ಕಿದೆ. ಬಿಕಾಸ್ ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ನಾನು ಕೇಳ್ತಿದ್ದೆ, ನಾನೇನೋ ಚಿಕ್ಕ ಅಮೌಂಟ್ ಕೇಳಿದ್ರೆ ಕೊಡಲ್ಲ, ನೀವು ಸ್ಟ್ರೇಂಜರ್ಸ್ ಎಲ್ಲ ಗೊತ್ತಿಲ್ಲದವ್ರಿಗೆಲ್ಲ ಸುಮ್ಮನೆ ಇದು ಮಾಡ್ತೀರಾ ಅಂತ. ಶಿ ಯೂಸ್ ಟು ಟೆಲ್, ನಾವು ಮಾಡೋ ಕಾರ್ಯ ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಮೋಸ್ಟ್ಲಿ ಅದು ಇವಾಗ ಅನ್ಸ್ತದೆ, ಈ ತರ ಒಂದು ಮೂವಿ ಸಿಗ್ಬೇಕಾದ್ರೆ ಅವಾಗ ಅವರು ಮಾಡಿರೋ ಒಳ್ಳೆ ಗುಣಗಳೇ ನನ್ಗೆ ಸಿಕ್ಕಿದೆ. ಬಿಕಾಸ್ ಅದು ಒಂಥರ ಪ್ಯೂರ್ ಲಕ್. ಈ ತರ ಮೂವಿಲಿ ಆಕ್ಟ್ ಮಾಡ್ತಿದ್ರೆ ನನಗೆ ತುಂಬಾ ಪ್ರೌಡ್, ಐ ಆಮ್ ವೆರಿ ಪ್ರೌಡ್, ತುಂಬಾ ಹೆಮ್ಮೆ ಆಗ್ತಾ ಇದೆ. ಇದು ನನ್ನ ಫಸ್ಟ್ ಮೂವಿನೇ ಈ ತರ ಒಂದು ಲಾಂಚ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿದೀವಿ ಅಂತ. ಆಮೇಲೆ ಥ್ಯಾಂಕ್ ಯು ಅಪ್ಪ, ನೀವೇ ನಮ್ಮ ಬಲ. ಅಂಡ್ ಐ ಲೈಕ್ ಟು ಥ್ಯಾಂಕ್ ಮೈ ವೈಫ್. ನಂದು ಫಸ್ಟ್ ಡೇ ಒನ್ ಇಂದಾನು ನಾನು 3 ಗಂಟೆಗೆ ಇದ್ರೆ ಅವಳು 3 ಗಂಟೆಗೆ ಇದ್ರೆ ಸೇಮ್ ಎವ್ರಿಥಿಂಗ್. ಶಿ ಇಸ್ ಬೀನ್ ಅ ಸಪೋರ್ಟ್. ಅಂಡ್ ಥ್ಯಾಂಕ್ಸ್ ಮೈ ಬ್ರದರ್ ಶರತ್, ಅಂಡ್ ಥ್ಯಾಂಕ್ಸ್ ಮೈ ಸಿಸ್ಟರ್ ಕೀರ್ತನ, ಅಂಡ್ ನಮ್ಮ ಅತ್ತೆ ಮಾವ ಎಲ್ಲರಿಗೂ. ಈ ಮೂವಿ ಒಂಥರ ಎಮೋಷನ್. ಇದು ನಂದು ಡೆಬ್ಯೂ ಮೂವಿ. ನನ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಆಕ್ಚುಲಿ, ತುಂಬಾ ಎಕ್ಸ್ಪ್ರೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಐ ಆಮ್ ರಿಯಲಿ ಹಾನರ್ಡ್. ಥ್ಯಾಂಕ್ ಯು. ನೀವು ಹಾಕ್ಲಿ ಥ್ಯಾಂಕ್ ಯು ಹೇಳ್ತಾ ಇರೋದ್ರಲ್ಲೇ ನಿಮ್ ಎಮೋಷನ್ಸ್ ಎಲ್ಲ ಎಕ್ಸ್ಪ್ರೆಸ್ ಆಗ್ಬಿಡ್ತು. ಈ ಮೂವಿ ಶುರು ಅಷ್ಟೇ, ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ ಕಡೆಯಿಂದ ಬರ್ಲಿ, ಸಿಗೋ ಆಗ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೀನಿ ಸರ್. ಲಾಸ್ಟ್ ಬಟ್ ಒನ್, ನಾನು ಪದೇ ಅದನ್ನ ಹೇಳ್ತಾ ಇದ್ದೀನಿ ಸರ್. ರವಿ ಸರ್ ಸಿನಿಮಾ ಅಂದ ತಕ್ಷಣ ಮ್ಯೂಸಿಕ್ ಈಗ ಒಂದು ಕಾನ್ಶಿಯಸ್ ಎಫರ್ಟ್ ಇದ್ದೇ ಇರುತ್ತೆ. ಏನ್ ಹೇಳ್ತೀರಾ? ನಮಸ್ಕಾರ ಎಲ್ರಿಗೂ, ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವ ಎಲ್ಲರಿಗೂ ನಮಸ್ಕಾರ. ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ಸ್ ಇದೆ, ಯು ಕೆನಾಟ್ ಕ್ರಿಯೇಟ್ ಇಟ್, ಇಟ್ ಹ್ಯಾಪನ್ಸ್, ಇಟ್ ಹ್ಯಾಪನ್. ಒಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೆ ತಂತ್ರಜ್ಞರು, ಒಳ್ಳೆ ಕಲಾವಿದರುಗಳ ಸಂಘ ಸೇರಿದ ತಕ್ಷಣ ಆಟೋಮೆಟಿಕಲಿ ಒಂದು ಹಿಟ್ ಪ್ರಾಜೆಕ್ಟ್ ಬರುತ್ತೆ, ವೈಬ್ರೇಷನ್ ಬರುತ್ತೆ. ಅದೇ ರೀತಿಯಲ್ಲಿ ನನ್ನ ಡೈರೆಕ್ಟರ್ ಈಸ್ ವೆರಿ ಇನ್ಸ್ಪೈರಿಂಗ್ ಡೈರೆಕ್ಟರ್. ಎಲ್ಲಾ ರೀತಿಯಲ್ಲೂ ಇನ್ಸ್ಪೈರ್ ಮಾಡ್ತಾ ಮಾಡ್ತಾ ನಾವು ಎಲ್ಲರೂ ಮಹಾನುಭಾವರೇ, ಪ್ರೊವೈಡೆಡ್ ಫೆಸಿಲಿಟೀಸ್, ಎಲ್ಲರೂ ಗ್ರೇಟ್ ಥಿಂಗ್ಸ್ ಮಾಡಬಲ್ಲರು. ನಾವು ಅವ್ರನ್ನ ಹೆಂಗೆ ಇನ್ಸ್ಪೈರ್ ಮಾಡ್ತೀವಿ ಅನ್ನೋ ರೀತಿಯಲ್ಲೇ ಒಂದು ಪ್ರಾಜೆಕ್ಟ್ ಔಟ್ಪುಟ್ ಬರುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್. ನಾನು ಈ ಸಾಂಗ್ ಇಷ್ಟು ಸ್ಟ್ರಿಂಗ್ಸ್ ಎನ್ಸೆಂಬಲ್ ಯೂಸ್ ಮಾಡೋಣ ಅಂದ ತಕ್ಷಣ ಓಕೆ ಅಂತ ಹೇಳಿದ್ರು. ಬಟ್ ಅದು ವೆರಿ ಕಾಸ್ಟ್ಲಿ, ಅದು ಆಕ್ಚುಲಿ ತುಂಬಾನೇ ಅದಕ್ಕೆ ತುಂಬಾ ಕಾಸ್ಟ್ಲಿ ಅದು. ನಾನು ಹೇಳಿದ ತಕ್ಷಣ ಓಕೆ ಮಾಡೋಣ. ಡೈರೆಕ್ಟರ್ ಅದು ಲೆವೆಲ್ಗಿನ ಜಾಸ್ತಿ ಇದ್ದಾರೆ ಅವರು. ಅವ್ರು ಕೂಡ ಓಕೆ ಮಾಡೋಣ. ಸೊ ವಿ ಯೂಸ್ಡ್ ನೇಟಿವ್ ಇನ್ಸ್ಟ್ರೂಮೆಂಟ್ಸ್. ಒಂದು ಸಾಂಗ್ಗೆ ಸಾರಂಗಿ ಎಲ್ಲ ಬಳಸಿದ್ವಿ. ಸಾರಂಗಿ ನುಡ್ಸೋರು ನಮ್ಮಲ್ಲಿ ತುಂಬಾ ಕಮ್ಮಿ ಇದ್ದಾರೆ. ಅದೇ ಜಾಗಕ್ಕೆ ಹೋಗಿ ಬಳಸಿ ಆ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ರೆಹಮಾನ್ ಮ್ಯೂಸಿಷಿಯನ್ಸ್ ಕೂಡ ಈ ಸಾಂಗ್ ಬಳಕೆ ಆಗಿದ್ದಾರೆ. ಬಿಕಾಸ್ ನಮ್ಗೆ ಆ ನೇಟಿವಿಟಿನ ಆ ಜಾಗದಲ್ಲಿ ಬಳಸಿದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು ಅನ್ನೋದು. ಒಂದೊಂದು ಇನ್ಸ್ಟ್ರೂಮೆಂಟ್ ಒಂದೊಂದು ನೇಟಿವಿಟಿ ಒಂದೊಂದು ಜಾಗದಲ್ಲಿ ಪ್ರಚಲಿತವಾಗಿರುತ್ತೆ, ಚೆನ್ನಾಗಿ ನುಡಿಸಬಲ್ಲವರಾಗಿರ್ತಾರೆ. ಸೊ ಅಲ್ಲೇ ಹೋಗಿ ರೆಕಾರ್ಡ್ ಮಾಡಿದೀವಿ. ವಿ ಟ್ರಾವೆಲ್ಡ್ ಆಲ್ಮೋಸ್ಟ್ ಆಲ್ ಸೌತ್ ಟು ನಾರ್ತ್ ವರ್ಗು ಟ್ರಾವೆಲ್ ಮಾಡಿದೀವಿ. ಮತ್ತೆ ಬಿಗಿನಿಂಗ್ ಇಂದ ಒಂದೇ ವೈಬ್ರೇಷನ್. ರವಿ ಸರ್ ಬರ್ತಾರೆ ಈ ಸಿನಿಮಾದಲ್ಲಿ ಇರ್ತಾರೆ. ಸೊ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಬೇಕೇ ಬೇಕಾಗುತ್ತೆ. ಒಂದು ಭಯ ಆಗುತ್ತೆ, ಅವ್ರನ್ನ ಸ್ಯಾಟಿಸ್ಫೈ ಮಾಡಬೇಕು. ಅದೊಂದು ಭಯ ಇತ್ತು, ಮೊದಲಿಂದಲೂ ಇತ್ತು. ಅದಕ್ಕೆ ಆ ರೀತಿಯಲ್ಲೇ ಈ ಪ್ರಾಜೆಕ್ಟ್ ಇದು ತಗೊಂಡಿದೆ. ರವಿ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಇಡೀ ಕನ್ನಡ ಚಿತ್ರರಂಗ, ನಾನು ತುಂಬಾ ಸತಿ ಹೇಳಿದೀನಿ, ಇದೊಂದು ಅದ್ಭುತವಾದ ವೇದಿಕೆ ಸರ್. ನಾನು ತುಂಬಾ ಕಡೆ ಹೇಳಿದ್ದೀನಿ ಸರ್, ಇದು ನಾವೆಲ್ಲರೂ ಇಡೀ ಕರ್ನಾಟಕ ಚಿತ್ರರಂಗ ಊಟ ಮಾಡ್ತಾ ಇದ್ದೀವಿ ಅಂದ್ರೆ ಈಶ್ವರಿ ಪ್ರೊಡಕ್ಷನ್ಸ್, ರವಿ ಸರ್. ಧೈರ್ಯವಾಗಿ ನಾನು ತುಂಬಾ ಕಡೆ ಹೇಳಿದೀನಿ. ಬಿಕಾಸ್ ಆ ಒಂದು ಪ್ರೊಡಕ್ಷನ್ ಹೌಸ್ ಬ್ರಾಟ್ ಸಿನಿಮಾ ಬ್ಯಾಕ್. ರವಿ ಸರ್ ರಿಚ್ ಅಂದ್ರೆ ಏನು ಅನ್ನೋದನ್ನ ತೋರಿಸಿದ್ದು ಅವ್ರಿಗೆ. ಇವತ್ತು ನಾವೆಲ್ಲಾ ತಂತ್ರಜ್ಞರು ನೆನೆಸ್ಕೊಳ್ಳೇ ಬೇಕಾಗಿರೋ ಒಂದು ವಿಷಯ ಇದು. ಸೊ ನಾನು ಪ್ರೌಡ್ ಆಗಿ ತುಂಬಾ ಕಡೆ ಹೇಳ್ಕೊಂಡಿದ್ದೀನಿ, ಆದ್ರೆ ಅವ್ರ ಮುಂದೆ ಇವತ್ತೇ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ನಾನು ಸಾರ್ದು ಸೌಂಡ್ ಇಂಜಿನಿಯರ್ ಕೆಲವು ಸಿನಿಮಾ ಮಿಕ್ಸ್ ಮಾಡಿದ್ದೀನಿ. ನರಸಿಂಹ ಕೆಲವು ಸಿನಿಮಾಗಳು ಮಿಕ್ಸ್ ಮಾಡಿದ್ದೀನಿ. ಮ್ಯೂಸಿಕ್ ನಾನು ಈ ಸಿನಿಮಾಗೆ ಮಾಡ್ತಾ ಇದ್ದೀನಿ ಅನ್ನೋದೊಂದು ನನ್ನ ದೊಡ್ಡ ಕನಸು. ಇವತ್ತೇ ಪ್ರಾಣ ಹೋದ್ರು ಓಕೆ. ತುಂಬಾ ದೊಡ್ಡ ಮಾತು. ಕನಸು ಇಲ್ಲ, ಅದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅದು ಹಿಟ್ಸ್ ಆ ಲೆವೆಲ್ಗೆ ವ್ಯಾಲ್ಯೂ ಇದೆ ಅನ್ನೋ ತರ ಇದೆ. ಥ್ಯಾಂಕ್ಸ್ ಟು ಮೈ ಪ್ರೊಡ್ಯೂಸರ್
ಎಲ್ಲಾ ರೀತಿಲೂ ಸಪೋರ್ಟ್ ಮಾಡಿದ್ದಾರೆ ಅವರು. ನಮ್ಗೆ ಈ ಇನ್ಸ್ಟ್ರೂಮೆಂಟ್ ಬೇಕು ಅಂದಾಗ ಅದನ್ನ ಬಳಸಿದ್ರೆ ಸ್ಟ್ಯಾಂಡರ್ಡ್ ಮ್ಯೂಸಿಷಿಯನ್ಸ್ನೇ ಬಳಸಿ ಈ ಪ್ರಾಜೆಕ್ಟ್ ಮಾಡಿದ್ದೀವಿ. ಎಲ್ಲೂ ಕಾಂಪ್ರೂವ್ ಆಗಿಲ್ಲ ನಾವು. ಸೊ ಔಟ್ಪುಟ್ ನೀವು ನೋಡಿದ್ದೀರಾ, ಮೆಚ್ಕೊಂಡಿದ್ದೀರಾ, ಎಲ್ಲ ಕಡೆ ವೈರಲ್ ಆಗಿದೆ. ಇದು ಎರಡೇ ಲೈನ್ಸ್ ಬಿಟ್ಟಿದ್ದೀವಿ, ಅದು ತುಂಬಾ ಕಡೆ ವೈರಲ್ ಆಗಿದೆ. ಸಪೋರ್ಟ್ ಮಾಡಿದ್ದೀರಾ. ಇಡೀ ಕನ್ನಡ ಜನತೆಗೆ ನನ್ನ ನಮನಗಳು. ಒಳ್ಳೆ ಔಟ್ಪುಟ್, ಒಳ್ಳೆ ಸಾಂಗ್ ಕೊಡೋದನ್ನ ನಾವು ಪ್ರಯತ್ನ ಮಾಡ್ತೀವಿ. ಈ ಸಿನಿಮಾ ಅಟ್ಮಾಸ್ ನಲ್ಲಿ ಮಿಕ್ಸ್ ಮಾಡೋ ಒಂದು ಐಡಿಯಾ ಕೂಡ ಇದೆ. ಜನರೆಲ್ಲರೂ ಅಟ್ಮಾಸ್ ಥಿಯೇಟರ್ಸ್ ಅಲ್ಲಿ ನೋಡಿದ್ರೆ ಯು ವಿಲ್ ಫೀಲ್ ದ ರಿಯಲ್ ಮ್ಯೂಸಿಕ್, ರಿಯಲ್ ಸೌಂಡ್ ವೈಬ್ರೇಷನ್ ಏನು ಅಂತ ಗೊತ್ತಾಗುತ್ತೆ. ಸೊ ನಮ್ಮ ಇಡೀ ಚಿತ್ರತಂಡವನ್ನ ಹೊಸ ನಾಯಕ, ಹೊಸ ನಾಯಕ, ನಟಿ ಎಲ್ಲರಿಗೂ ಹೊಸ ತಂಡ ನಮ್ದು. ನಾನು ಹೊಸ, ಎಲ್ಲರೂ ಹೊಸಬ್ರೆ. ಸೊ ನಮ್ಗೆಲ್ಲರನ್ನು ಪ್ರೋತ್ಸಾಹ ಕೊಡಿ, ಈ ಚಿತ್ರನ ಬೆಂಬಲಿಸಿ, ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ಕೇಳಿ. ಎಲ್ಲ ಮಾಧ್ಯಮದವ್ರಿಗೂ, ಮೀಡಿಯಾದವ್ರಿಗೆ, ಯೂಟ್ಯೂಬರ್ಸ್ ಎಲ್ಲರಿಗೂ ವಂದನೆಗಳು. ಈ ಥರ ಸಪೋರ್ಟಿವ್ ಆಗಿ ಎಲ್ಲರೂ ಬಂದು ಈ ಥರ ನನ್ನೆಲ್ಲ ಒಂದು ಈ ಥರ ಕ್ಯಾಪ್ಚರ್ ಮಾಡ್ತಿದ್ದೀರ ಅನ್ನೋದು ಒಂದು ತುಂಬ ಖುಷಿ ಇದೆ. ಅದಕ್ಕೆ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತಾ, ಪ್ರೀತಿ ಅಂದ್ರೆ ರವಿ ಸರ್ ಇದ್ದೇನೆ ಪ್ರೀತಿ ಅಂದ್ರೆ ಪ್ಯಾರ್ ಇಲ್ಲ ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿರೋದ್ರಿಂದ ಅವರು ಎಷ್ಟು ಸಿನಿಮಾಗಳ ಸಾಂಗ್ಗಳನ್ನೆಲ್ಲ ಮಾಡಿದ್ದಾರೆ. ಅದರಿಂದ ನಾವು ಇನ್ಸ್ಪೈರ್ ಆಗಿ ಅವ್ರ ಸಾಂಗ್ಗಳನ್ನ ಕೇಳ್ಕೊಂತ ಬೆಳ್ತಾ ಬಂದಿರೋದು. ಅದರಲ್ಲೂ ಸಿನಿಮಾ ಮಾಡ್ಬೇಕು ಅಂತ ಅಂದಾಗೆಲ್ಲ ಆ ಸಾಂಗ್ಗಳು ತುಂಬಾನೇ ಇನ್ಸ್ಪಿರೇಷನ್ ತಗೊಂಡೇನೆ. ಸಾಂಗ್ ಇತ್ತು ಅಂದ್ರೇನೆ ಒಂದು ಸಿನಿಮಾ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅನ್ನೋದೊಂದು ಅನ್ಕೊಂಡು ಸಿನಿಮಾ ಮಾಡಿರೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರ್ HS ನಾಗಶ್ರೀ ಅವರು ಪ್ರತಿಯೊಂದು ಹಂತದಲ್ಲೂ ಸಹಿತ ನಾನು ಏನೇನು ಅನ್ಕೊಂಡಿದ್ದೆ, ಏನೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಪ್ರತಿಯೊಂದನ್ನು ಸಹಿತ ಸಪೋರ್ಟಿವ್ ಆಗಿ ಎಲ್ಲ ನನಗೆ ದೊರಕಿಸ್ಕೊಟ್ಟಿದ್ದಾರೆ. ಆಮೇಲೆ ಯಾವುದೇ ಸಿಚುವೇಶನ್ ಅಲ್ಲೂ ಸಹಿತ ಇಂಥ ಕಡೆ ಹೋಗಿ ಶೂಟಿಂಗ್ ಮಾಡಬೇಕು, ಇಂಥ ಕಡೆ ಮಾಡ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ಅದನ್ನ ಮಾತು ಹೇಳ್ತಿದ್ದಂಗೆ ಹೌದಾ ಓಕೆ ಅಲ್ಲಿ ಮಾಡಿ ಚೆನ್ನಾಗಿ ಬಂತು ಅಂತಂದ್ರೆ ಖಂಡಿತವಾಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲೂ ಸಹಿತ ಏನಂತ ಯಾವುದಕ್ಕೂ ಕಮ್ಮಿ ಮಾಡ್ದೇನೆ ನಮಗೆ ಸಪೋರ್ಟಿವ್ ಆಗಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ಒಂದು 80% ಕಂಪ್ಲೀಟ್ ಆಗಿದೆ ಶೂಟಿಂಗ್ ಎಲ್ಲ. ಕಾಶ್ಮೀರು, ರಾಜಸ್ಥಾನ, ಅಂಡಮಾನ್, ಮಂಗಳೂರು, ಚಿಕ್ಕಮಗಳೂರು, ಮೈಸೂರು, ಬೆಂಗಳೂರು ಎಲ್ಲ ಕಡೆನೇ ಶೂಟ್ ಮಾಡ್ಕೊಂಡ್ ಬಂದಿದ್ದೀವಿ. ಇದಕ್ಕೆಲ್ಲ ಪ್ರತಿಯೊಂದು ಹಂತದಲ್ಲೂ ಸಹಿತ ಬೇರೆ ಬೇರೆ ಲೊಕೇಶನ್ ಅಂತ ಅಂದಾಗ ಅದರದೇ ಆದ ಒಂದು ಸಮಸ್ಯೆಗಳು ಎಲ್ಲ ಬರ್ತಾನೆ ಇರ್ತಿತ್ತು. ಬಟ್ ಅದಕ್ಕೆಲ್ಲ ಪರಿಹಾರ ಅಂತಂದ್ರೆ HS ನಾಗಶ್ರೀ ಮೇಡಮ್ ಅವರು. ಯಾಕೆ ಅಂತಂದ್ರೆ ಯಾವುದೇ ಸಿಚುವೇಶನ್ ಎಂತ ಸಿಚುವೇಶನ್ ಅಲ್ಲಿ ಇತ್ತು, ಎಂತ ಸಿಚುವೇಶನ್ ಹೇಳ್ತು ಅಂತಂದ್ರೂ ಸಹಿತ ಯಾವುದಕ್ಕೂ ಕಮ್ಮಿ ಮಾಡ್ದೇನೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾ ಬಂದ್ರು. ಧನ್ಯವಾದಗಳು. ಆಮೇಲೆ ಫಸ್ಟ್ ನಾನು ಕತೆ ಹೇಳಿದಾಗ ಪ್ರೊಡ್ಯೂಸರ್ ಈ ತರ ಕತೆ ಇದೆ, ಒಂದು ಮ್ಯೂಸಿಕಲ್ ಸಿನಿಮಾ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳಿ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅವಾಗ್ಲೇನೆ ನಾನು ಪಳ್ಳಿ ಸರ್ನ ನಾನು ಮೀಟ್ ಮಾಡಿದೆ. ಯಾಕೆಂತಂದ್ರೆ ಸಂಗೀತದಿಂದಾನೇ ನಮ್ ಸಿನಿಮಾ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿ. ಯಾಕೆಂತಂದ್ರೆ ಒಂದು ಇನ್ಸ್ಪಿರೇಷನ್ ಒಂದು ಬಂದಿತ್ತು ಅಂತಂದ್ರೆ ಮ್ಯೂಸಿಕ್ ಕೇಳ್ತಾ ಮ್ಯೂಸಿಕ್ ಕೇಳ್ತಾ ಒಂದು ವಿಜುವಲೈಸ್ ಕ್ರಿಯೇಷನ್ ಆಗುತ್ತೆ. ಅಂದ್ರೆ ಒಂದು ದೃಶ್ಯ ಒಂದು ಕಣ್ಮುಂದೆ ಬರೋ ತರ ಆಗುತ್ತೆ. ಅದು ನಾನು ಯಾವಾಗ ಕತೆ ಮಾಡ್ಕೊಂಡಿದ್ದೆ ಸಂಗೀತದ ಜೊತೆಗೆ ಜೋಡಿಸ್ಕೊಂಡಾಗ ಒಂದೇನೋ ಒಂದು ಅದ್ಭುತವಾಗಿ ಮಾಡ್ಬೋದು ಅನ್ನೋ ಒಂದು ನಂಬಿಕೆನೂ ಬಂತು. ಆ ನಂಬಿಕೆ ಮೇಲೆನೆ ಎಲ್ಲಾ ಸಾಂಗ್ಸ್ ಗಳನ್ನು ಮೊದಲೇ ಎಲ್ಲ ರೆಡಿ ಮಾಡ್ಕೊಂಡ್ವಿ ಶೂಟಿಂಗ್ ಇಂತ ಮುಂಚೆನೆ. ಆ ಸಂಗೀತ ರೆಡಿ ಆಗಿದ್ದಕ್ಕೇನೆ ನಾವು ಈ ಮಟ್ಟಕ್ಕೆ ಇಲ್ಲಿ ತನಕನೂ ಶೂಟಿಂಗ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಥ್ಯಾಂಕ್ ಯು ಪಣ್ಣಿ ಸರ್. ಯಾಕೆ ಅಂತ ಅಂದ್ರೆ ಆ ಇನ್ಸ್ಪಿರೇಷನ್ ನಿಜವಾಗ್ಲೂ ಆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ನಾನು ಬೇಸಿಕಲಿ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಮ್ಯಾಕ್ಸಿಮಮ್ ಎಲ್ಲ ಸಾಂಗ್ಸ್ ಗಳನ್ನ ಜಾಸ್ತಿ ಎಡಿಟಿಂಗ್ ಮಾಡ್ತಾ ಇದ್ದೆ. ಅದ್ರಲ್ಲಿ ನಾನು ಮಾಡಿರೋ ಸಾಂಗ್ ಅಂತ ಅಂದ್ರೆ ರಾಜ್ ಸಿನಿಮಾದಲ್ಲಿ ಏ ಪಾರು ಅಂತ ಸಿನಿಮಾ ಸಾಂಗ್ ಬಂತು ಅಪ್ಪು ಸರ್ದು. ಅದು ಸೌತ್ ಇಂಡಿಯಾದಲ್ಲೇ ಆ ತರ ಎಫೆಕ್ಟ್ಸ್ ಆ ತರದೆಲ್ಲ ಕಟಿಂಗ್ಸ್ ಎಲ್ಲ ಯೂಸ್ ಮಾಡಿದ್ದು ನಾನು ಮಾಡಿದ್ದೆ. ಅದು ತುಂಬಾ ಅಪ್ರಿಸಿಯೇಷನ್ ತುಂಬಾ ಚೆನ್ನಾಗಿ ಬಂತು. ಅಂದ್ರೆ ಈ ತರ ಎಲ್ಲ ಇದ್ದಾಗ ಮ್ಯೂಸಿಕ್ ಒಂದು ಇದ್ದಾಗ ಅದಕ್ಕೆ ವಿಜುವಲೈಸ್ ಸಿಂಕ್ ಮಾಡಿದಾಗ ಯಾವ ರೀತಿ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ನಾನು ಯಾವಾಗ ವರ್ಕ್ ಮಾಡ್ತಿದ್ದೆ ಅವಾಗೆಲ್ಲ ನನಗೆ ರಿಯಲೈಸ್ ಆಗ್ತಾ ಇತ್ತು. ಆಮೇಲೆ ಯಾವ ರೀತಿ ಇಷ್ಟಪಡಿಸಬಹುದು ಅನ್ನೋದು ಒಂದು ನನಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ಪ್ರತಿಯೊಂದು ಹಂತದಲ್ಲೂ ಸಹಿತ ಯಾವಾಗ ಶೂಟಿಂಗ್ ಮಾಡ್ತೀವಿ ಅದಕ್ಕೆಲ್ಲ ಮಾಡೋದಕ್ಕಿಂತ ಮುಂಚೆ ಸರ್ ಹತ್ರ ಒಂದು ರೀರೆಕಾರ್ಡಿಂಗ್ ಬಿಟ್ನ ರೆಡಿ ಮಾಡ್ಸ್ಕೊಂಡು ಹೋಗ್ತಾ ಇದ್ದೆ. ಯಾಕೆಂದ್ರೆ ನನಗೆ ಆ ಮ್ಯೂಸಿಕ್ ಇದ್ದಾಗ ನನ್ಗೆ ಏನಾದ್ರು ಒಂದು ವಿಜುವಲ್ ಅದಕ್ಕೆ ಇದ್ದಾಗ ಯಾವ ರೀತಿ ಅದು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಕಂಪೋಸ್ ಮಾಡಿಸ್ಕೊಂಡು ನಾನು ಶೂಟಿಂಗ್ ಹೋಗಿ ಅಲ್ಲಿ ಸಿಂಕ್ ಮಾಡಿದಾಗ ಎಲ್ಲೊಂದ್ ಕಡೆ ನನಗೆ ಓಕೆ ಮಾಡ್ತಿರೋದು ಕರೆಕ್ಟ್ ಆಗಿದೆ, ಆಮೇಲೆ ಜನಗಳು ಮೆಚ್ಕೋತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು.
ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಯಾವಾಗ ಎನಿ ಟೈಮ್ ನಾವು ಫೋನ್ ಮಾಡಿದಾಗ್ಲೂ ಸಹಿತ ಇಲ್ಲ ಅಂದೇನೆ ಎಲ್ಲ ನಂಗೆ ಮಾಡ್ಕೊಟ್ಟಿದ್ದಾರೆ. ಅದಂತೂ ನಾವು ಮರೆಯೋದಕ್ಕಾಗಲ್ಲ. ಯಾಕೆಂತಂದ್ರೆ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ನಮ್ಮ ಸಿನಿಮಾದಲ್ಲಿ ಇರೋರಿಗೆಲ್ಲ ಗೊತ್ತು. ಯಾಕೆಂದ್ರೆ ಮ್ಯೂಸಿಕ್ ಮೊದಲನೇ ಇನ್ವಿಟೇಷನ್. ಫಸ್ಟ್ ಮ್ಯೂಸಿಕ್ ಒಂದು ಕೇಳೋದಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಓಕೆ ನೋಡ್ಬೋದು ಅನ್ನೋ ತರ ಒಂದು ಒಪಿನಿಯನ್ ಬರುತ್ತೆ ಎಲ್ಲರಿಗೂ. ಇದ್ರ ಮೇಲೆನೆ ಮ್ಯೂಸಿಕ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಮಾಡಿರುವಂತ ಸಿನಿಮಾ. ಆಮೇಲೆ ರವಿ ಸರ್ ನಮ್ಮ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಅದು ಆ ಎಮೋಷನ್ ಅಂತ ಅಂದಾಗ ಪ್ರೀತಿಲಿ ಯಾವ ರೀತಿ ಎಮೋಷನ್ ಅಂತ ಅಂದಾಗ ಬರೀ ಹುಡುಗ ಹುಡುಗಿ ಮಧ್ಯದಲ್ಲೇ ಇರೋಂತ ಎಮೋಷನ್ಗಿಂತ ಹೆಚ್ಚಾಗಿ ತಂದೆ ಮಗಳು ಮಧ್ಯದಲ್ಲಿರೋ ಒಂದು ಬಾಂಧವ್ಯ ಯಾವ ರೀತಿ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅನ್ನೋ ಇದ್ರ ಮೇಲೆ ಕತೆ ಮಾಡ್ಕೊಂಡಿದ್ದೆ. ಅದೇ ತರನೇ ಸಿನಿಮಾ ತೆರೆ ಮೇಲೂ ಸಹಿತ ವಿತ್ ಎಮೋಷನಲ್ ಆಕ್ಚುಲಿ ಬಂದು ಅನ್ ಎಮೋಷನಲ್ ಜರ್ನಿ ಆಫ್ ಲವ್ ಅಂತಂದ್ರೆ ಬರೀ ಹುಡುಗ ಹುಡುಗಿ ಮಧ್ಯದಲ್ಲಿ ಇರೋಂಥದ್ದಲ್ದೇನೆ ತಂದೆ ಮಕ್ಕಳು ಮಧ್ಯದಲ್ಲಿರೋ ಒಂದು ಯಾವ ರೀತಿಯ ಒಂದು ಅಗಾಧವಾದ ಬಾಂಡಿಂಗ್ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಮೇಲೆ ಹೋಗುತ್ತೆ ದೃಶ್ಯ ಎಲ್ಲ. ಆಮೇಲೆ ಎಲ್ಲಾರು ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ಪ್ರೀತಿ ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂದ್ರೆ ಒಂದು ಹುಡುಗಿಗೋಸ್ಕರ ಒಂದು ಹುಡುಗ ಪ್ರಾಣ ಬಿಡೋದಕ್ಕೂ ತಯಾರಿರ್ತಾನೆ, ಹುಡುಗಿಗೋಸ್ಕರ ಹುಡುಗನು ಪ್ರಾಣ ಬಿಡೋದಕ್ಕೆ ತಯಾರಿರ್ತಾನೆ. ಯಾಕಂದ್ರೆ ಆತರ ಒಂದು ಪ್ರೀತಿ ಬಿಲ್ಡ್ ಆಗಿರುತ್ತೆ. ಯಾಕಂದ್ರೆ ಒಂದು ಹುಡುಗಿ ಸಿಗ್ಲಿಲ್ಲ ಅಂತಂದ್ರೆ ಈಸಿಯಾಗಿ ಪ್ರಾಣ ಬಿಟ್ಬಿಡ್ತಾರೆ, ಹುಡುಗ ಸಿಗ್ಲಿಲ್ಲ ಅಂತ ಹುಡುಗಿನೂ ಪ್ರಾಣ ಬಿಡೋ ಲೆವೆಲ್ಗೆ ಹೋಗಿರ್ತಾರೆ. ಯಾಕಂದ್ರೆ ಅಷ್ಟೊಂದು ಬಾಂಡಿಂಗ್ ಇರುತ್ತೆ. ಆದ್ರೆ ಯಾರನ್ನು ಸಹಿತ ತುಂಬಾ ರೇರ್ ಕೇಸಲ್ಲಿ ತುಂಬಾನೇ ಏನಾಗಿರುತ್ತೆ ಅಂದ್ರೆ ಅಪ್ಪಂಗೋಸ್ಕರ ಮಗಳಾಗಿರ್ಲಿ, ಮಗಳಿಗೋಸ್ಕರ ತಂದೆ ಅಮ್ಮ ಅಪ್ಪಂಗೋಸ್ಕರ ಮಕ್ಕಳು ಜೀವ ತ್ಯಾಗ ಮಾಡಿರೋದಾಗ್ಲಿ, ತಮ್ಮಂಗೋಸ್ಕರ ತಂಗಿಗೋಸ್ಕರ ಅಣ್ಣ, ಈ ತರದೆಲ್ಲ ಯಾವುದೇ ಸಂಬಂಧದಲ್ಲೂ ಹಾ ಸರ್ ಪ್ಯಾರ್ ಅಂತ ಅಂದ್ರೆ ಇವಾಗ ಅದೇ ಹೇಳಕ್ ಕೊಟ್ಟಿದ್ದೆ ಸರ್ ಇವಾಗ ಅದನ್ನೇ. ಯಾಕೆ ಒಂದು ಹುಡುಗ ಹುಡುಗಿ ಮಧ್ಯದಲ್ಲಿ ಒಂದು ಏನ್ ಅನ್ಕೊಂಡಿದ್ಯೋ ಅದೊಂದು ಪ್ಯಾರ್ ಅಂತ ಅಂದಾಗ ಅದು ಯಾವ ರೀತಿ ಬಾಂಡಿಂಗ್ ಇರುತ್ತೆ ಅಂತ ಅದು ಹೇಳ್ತೀನಿ ಸರ್. ಅದು ಈ ತರ ಇದ್ದಾಗ ಯಾರು ಸಹಿತ ಪ್ರಾಣ ತ್ಯಾಗ ಮಾಡಲು ಇದು ಮಟ್ಟಕ್ಕೆ ಯಾರು ಇದಾಗಿಲ್ಲ ಸರ್ ಯಾವುದೇ ಸಂಬಂಧದಲ್ಲಿ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ತಂದೆಗೋಸ್ಕರ ಮಗಳು ತನ್ನ ಇಡೀ ಜೀವನನೇ ಮುಡುಪಾಗಿಟ್ಕೊಂತ ಸನ್ನಿವೇಶ ಯಾವ ರೀತಿ ನಾವು ತೋರ್ಸ್ಬೇಕಂತಿದ್ವಿ ಅದನ್ನ ತೆರೆ ಮೇಲೆ ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಸರ್. ಯಾಕೆ ಅಂತಂದ್ರೆ ಬರೀ ಅವ್ರು ಹುಡುಗ ಹುಡುಗಿ ಮಧ್ಯದಲ್ಲಿ ಇಲ್ದೇನೆ ಇನ್ನು ಬೇರೆ ತರನೇ ಒಂದು ಅನುಭವ ಸಿಗೋಂತ ಪ್ರೀತಿನ ತೆರೆ ಮೇಲೆ ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ಪ್ಯಾರ್ ಅಂತ ಸರ್ ನಮ್ಮ ರವಿ ಸರ್ ಇದ್ ಮಾಡಿದ್ಮೇಲೆ ಅದಕ್ಕೆ ಪ್ರೀತಿ ಅರ್ಥ ಇದ್ರೇನೆ ಟೈಟಲ್ಗೆ ಅದಕ್ಕೊಂದು ಸೂಕ್ತ ಸರ್. ಅದು ಇವಾಗ ನಾವು ಕನ್ನಡದಲ್ಲೆಲ್ಲ ಇದ್ ಮಾಡಿದ್ವಿ, ಪ್ರೀತಿ ಪ್ರೇಮ ಇವೆಲ್ಲ ನೋಡಿದ್ವಿ, ಎಲ್ಲ ಸಿನಿಮಾದಲ್ಲೆಲ್ಲ ಬಂದಿದೆ ಸರ್ ಅಲ್ಲಿ. ಆಮೇಲೆ ಇಂಗ್ಲಿಷ್ ನೋಡಿದ್ವಿ, ಲವ್ ಅನ್ನೋದು ಬಂದ್ಬಿಟ್ಟಿದೆ ಸರ್. ಅದು ಇನ್ನ ಬೇರೆ ಲ್ಯಾಂಗ್ವೇಜ್ ಅಂತ ಅಂದ್ರೂ ಸಹಿತ ಯಾವ್ದು ಇದಾಗಿಲ್ಲ. ಆದ್ರೆ ಹಿಂದಿಲಿ ಒಂದು ನಮ್ಗೆ ಮೊಹಬ್ಬತ್ ಅಂತಾನು ಬಂದಿದೆ, ಇಷ್ಕ ಅಂತ ಬಂದಿದೆ, ಎಲ್ಲ ಬಂದಿದೆ. ಬಟ್ ಪ್ಯಾರ್ ಅನ್ನೋದೊಂದು ನಮ್ಗೆ ಇತ್ತು ಸರ್. ನಮ್ಗೆ ಪ್ಯಾರ್ ಅಂತ ಅಂದ್ರೆ ಎಲ್ಲರಿಗೂ ಗೊತ್ತು ಪ್ರೀತಿ ಅನ್ನೋದು. ಅದಕ್ಕೋಸ್ಕರ ನಾವು ಆ ಹಿಂದಿ ಟೈಟಲ್ ನ ಇಟ್ಕೋಬೇಕಾದ್ದು ಅನಿವಾರ್ಯತೆ ಬಂತು ಸರ್ ನಮ್ಗೆ. ಸರ್ ಅದನ್ನೇ ಇವಾಗ ಹೊಸದಾಗಿ ತೋರಿಸ್ಬೇಕಂತ ಈ ತರ ಪ್ರಯತ್ನ ಸರ್. ಇದನ್ನ ಸರ್ ಕಥೆನೇ ಇಷ್ಟಿರ್ಬೇಕಾದ್ರೆ ಇನ್ನು ಸಿನಿಮಾದಲ್ಲಿ ಯಾವ ರೀತಿ ಇರ್ಬೋದು ಅಂತ ಇಲ್ಲ ಅಂದ್ರೆ ಬಾಂಡಿಂಗ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದು. ಬಟ್ ಏನಂತಂದ್ರೆ ಅದೇ ಬೇರೆ ತರನೇ ಒಂದು ಹೋಗುತ್ತೆ. ಆಮೇಲೆ ಈ ತರ ಎಲ್ಲ ಸಪೋರ್ಟಿವ್ ಆಗಿ ನಮ್ಮ ಕ್ಯಾಮ್ರಾಮನ್ ಸರ್ ಅಂತೂ ಅವರು ಪ್ರತಿಯೊಂದು ನಾನು ಏನ್ ಕಲ್ಪನೆ ಮಾಡಿದ್ದೆ ಅದಕ್ಕಿಂತ ಹೆಚ್ಚಾಗಿ ದೃಶ್ಯನ ಮೂಡಿಸಿದ್ದಾರೆ. ಯಾಕೆ ಅಂತಂದ್ರೆ ಅಷ್ಟು ಸುಲಭವಾಗಿ ಆಗ ನಾವು ಕಲ್ಪನೆ ಮಾಡ್ಕೊಂಡಾಗೆ ಶೂಟಿಂಗ್ ಮಾಡೋದು ಈಸಿ ಅಲ್ವೇ ಅಲ್ಲ. ಪ್ರತಿಯೊಂದು ಹಂತದಲ್ಲೂ ಸಹಿತ ಅವ್ರಿಗೆ ನಾನು ಹೇಳಿದ್ ಒಂದೇ ಮಾತಲ್ಲೇ ಒಂದ್ ಮಾತು ಹೇಳಿದ ತಕ್ಷಣ ಅವ್ರಿಗೆ ಅರ್ಥ ಆಗ್ತಿತ್ತು. ಪ್ರತಿಯೊಂದು ಸಹಿತ ಅದನ್ನ ನಾನು ಯಾವ ರೀತಿ ಇಮ್ಯಾಜಿನ್ ಮಾಡ್ಕೋತಿದ್ದೆ ಅರ್ಥನೇ ಅವ್ರನ್ನು ಸಹಿತ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇದ್ರು. ಇದೆಲ್ಲ ನಮ್ಗೆ ಏನನ್ಸ್ತು ಅಂತಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಪ್ರತಿಯೊಂದು ಇದ್ರಲ್ಲೂ ಸಹಿತ ಈ ತರ ನಮ್ಗೆ ಒಂದು ಸಪೋರ್ಟ್ ಸಿಕ್ತು ಅಂತಂದ್ರೆ ಪ್ರತಿಯೊಂದು ಡೈರೆಕ್ಟರ್ ಸಹಿತ ಒಂದು ಗೆಲ್ಬಹುದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂತು. ಆತರ ಒಂದು ಇನ್ಸ್ಪಿರೇಷನ್ ಆಯ್ತು, ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ನಮ್ಮ ಹೀರೋ ಇವರು ಫಸ್ಟ್ ಆಕ್ಚುಲಿ ಫೋಟೋ ನೋಡಿದಾಗ ಇವ್ರ ಹೈಟ್ ನೋಡಿದಾಗ ಫಸ್ಟ್ ಹೈಟ್ ನೋಡಿದೆ. ಹೈಟ್ ಅದ್ರ ಜೊತೆಗೆ ಒಂದು ಆಕ್ಟಿಂಗ್ ಎಲ್ಲ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ನಮ್ ಕತೆಗೆ ಸೂಕ್ತ ಅಂತ ಅನಿಸ್ತು. ಅವಾಗ ಭರತ್ ಅಂತ ಇವ್ರನ್ನ ಹೀರೋ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಹೀರೋಯಿನ್ ವಿಷಯಕ್ಕೆ ಬಂದಾಗ ಇವ್ರ ಹೈಟ್ ಮ್ಯಾಚ್ ಮಾಡೋಂತ ಹುಡುಗಿ ಬೇಕಾಗಿತ್ತು. ಅಂದ್ರೆ ಅವಾಗ ಇದೇ ಇವೆಂಟ್ ಅಲ್ಲಿ ಪ್ರೊಡ್ಯೂಸರ್ ನೋಡಿ ರಾಶಿಕಾ ಶೆಟ್ಟಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಭರತ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮೇಕಪ್ ಡಿಪಾರ್ಟ್ಮೆಂಟ್ ಇವರು ಪ್ರಕಾಶ್ ಸರ್ ಅವರು ತುಂಬಾನೇ ಚೆನ್ನಾಗಿ ಎಲ್ಲ ಮೇಕಪ್ ಎಲ್ಲ ಮಾಡಿ ಚೆನ್ನಾಗಿ ಹೀರೋವರನ್ನ ತೋರ್ಸೋದಕ್ಕೆಲ್ಲ ಅವರು ಕಾರಣ. ಆಮೇಲೆ ನಮ್ಮ ಸೆಟ್ ಅಲ್ಲಿ ನಮ್ಮ ಆನಂದ್
ಅವರು ತುಂಬಾನೇ ಎಲ್ಲ ಪ್ರತಿಯೊಂದು ದೃಶ್ಯದಲ್ಲೂ ಸಹಿತ ಒಂದು ಹಿಂದ್ಗಡೆ ಆರ್ಟ್ ಯಾವ ರೀತಿ ಹೆಂಗಿರ್ಬೇಕು ಅಂತ ಅವರೇ ಸಜೆಷನ್ ಕೊಟ್ಟು ಎಲ್ಲ ಪ್ರತಿಯೊಂದನ್ನು ಸಹಿತ ನೋಡ್ಕೋತಾ ಇದ್ರು. ಆಮೇಲೆ ಫೈಟ್ ಮಾಸ್ಟರ್ ನಮ್ಮ ಶಿವ ಮಾಸ್ಟರ್ ಅಂತ, ಟೈಗರ್ ಶಿವ ಅಂತ. ಆಲ್ರೆಡಿ 2 ಫೈಟ್ ಆಗಿದೆ. ಆ 2 ಫೈಟ್ ತುಂಬಾ ಚೆನ್ನಾಗಿ ಮಾಡಿದ್ದೆ. ಅಂದ್ರೆ ಮಂಗಳೂರಲ್ಲಿ ಮಾಡಿದ್ದು ತುಂಬಾ ರಿಸ್ಕ್ ಇತ್ತು ಎಲ್ಲ, ಪ್ರತಿಯೊಂದಂತಲೂ ಆತರ ಫೈಟ್ಸ್ ಎಲ್ಲ ತಗೊಂಡು ರಿಸ್ಕ್ ಎಲ್ಲ ತಗೊಂಡು ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೂ ಒಂದು ಫೈಟ್ ಬ್ಯಾಲೆನ್ಸ್ ಇದೆ, ಅದನ್ನು ಮಾಡ್ತಿದ್ದಾರೆ. ಇನ್ನ ಪ್ರತಿಯೊಬ್ರು ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಮರ್, ಪ್ರವೀಣ್, ಚೇತನ್ ಇವರೆಲ್ಲರೂ ಸಹಿತ ಸಪೋರ್ಟಿವ್ ನಾನು ಹಿಂದೆ ನಿಂತು ಪ್ರತಿಯೊಂದಂತಲ್ಲೂ ಸಹಿತ ಸಪೋರ್ಟಿವ್ ನಿಂತ್ಕೊಂಡಿದ್ದಾರೆ. ಇನ್ನ ಎಲ್ಲ ನಮ್ಮ ಇದೆಲ್ಲ ಪ್ರೆಸ್ ಮೀಟ್ ಅಲ್ಲಿ ನಡೆಸ್ಕೊಳ್ಳೋದಕ್ಕೆ ನಾಗೇಂದ್ರ ಸರ್ ತುಂಬಾ ಎಫರ್ಟ್ ಹಾಕಿ ಎಲ್ಲ ಪ್ರತಿಯೊಂದರಲ್ಲೂ ಎಲ್ಲ ಯಾವ ರೀತಿ ಏನ್ ಇದ್ ಮಾಡ್ಬೇಕು ಅಂತ ಎಲ್ಲ ಪ್ರೋತ್ಸಾಹ ಮಾಡಿ ಇಲ್ಲಿ ತನಕ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್.